ಉಪಚುನಾವಣೆಯಲ್ಲಿ ಸಾಲು ಸಾಲು ಸೋಲು. ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನ ಸೋಲಿನ ಹೊಡೆತಕ್ಕೆ ಈಗ ಭಾರೀ ಗರಂ ಆಗಿಬಿಟ್ಟಿದ್ದಾರೆ. ಸಖತ್ ಸಿಟ್ಟಾಗಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಗುಂಪುಗಾರಿಕೆಯಿಂದ ನನ್ನ ಮಗ ಸೋತು ಹೋಗಿದ್ದಾನೆ, ನನ್ನ ಮಗ ಹರಕೆಯ ಕುರಿಯಾದ ಅಂತ ಬೊಮ್ಮಾಯಿ ಫುಲ್ ಗರಂ ಆಗಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬೊಮ್ಮಾಯಿ ಮೀಟಿಂಗ್. ಒಣ ಪ್ರತಿಷ್ಠೆ, ಒಳ ಜಗಳ, ಪರಸ್ಪರ ವಿಶ್ವಾಸದ ಕೊರತೆ ಮತ್ತು ಗುಂಪುಗಾರಿಕೆನೇ ಕಾರಣ. ಪಕ್ಷದ ಹಿಡಿತ ಸಾಧಿಸುವ ಮೇಲಾಟಕ್ಕೆ ವಿಜಯೇಂದ್ರ ಬ್ರೇಕ್ ಹಾಕಬೇಕು. ಮಧ್ಯಾಹ್ನ ಶಾಸಕರ ಜೊತೆ ವಿಜಯೇಂದ್ರ ಹೈ ಲೆವೆಲ್ ಮೀಟಿಂಗ್. ಉಪಚುನಾವಣೆಯಲ್ಲಿ ರಾಜ್ಯದ 3 ಕ್ಷೇತ್ರವನ್ನು ಕೂಡ ಬಿಜೆಪಿ ಕಳೆದುಕೊಂಡು ಬಿಟ್ಟಿದೆ. ಸಾಲು ಸಾಲು ಸೋಲಿನಿಂದ, ಅದರಲ್ಲೂ ಕೂಡ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಶಿಗ್ಗಾವಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಆದರೆ ಭಾರಿ ಸೋಲಾಗಿಬಿಟ್ಟಿದೆ. ಹೀಗಾಗಿದೆ, ಸಖತ್ ಸಿಟ್ಟಾಗಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಬಿಜೆಪಿಯಲ್ಲಿರುವಂತಹ ಗುಂಪುಗಾರಿಕೆಯಿಂದ ನನ್ನ ಮಗ ಸೋತು ಹೋಗಿದ್ದಾನೆ, ಒಂದು ರೀತಿಯಾಗಿ ನನ್ನ ಮಗ ಹರಕೆಯ ಕುರಿಯಾಗಿದ್ದಾನೆ ಅಂತ ಬೊಮ್ಮಾಯಿ ಫುಲ್ ಗರಂ ಆಗಿದ್ದಾರೆ ನೋಡಿ. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬೊಮ್ಮಾಯಿ ಫುಲ್ ಮೀಟಿಂಗ್. ಈ ಬಹಳ ಮೀಟಿಂಗ್ ಅಲ್ಲಿ ಒಣ ಪ್ರತಿಷ್ಠೆ, ಬಿಜೆಪಿಯಲ್ಲಿರುವಂತಹ ಒಳಜಗಳ, ಪರಸ್ಪರ ವಿಶ್ವಾಸದ ಕೊರತೆ, ಗುಂಪುಗಾರಿಕೆಯಿಂದ ಸೋಲಾಗಿಬಿಟ್ಟಿದೆ. ಪಕ್ಷದ ಹಿಡಿತ ಸಾಧಿಸುವ ಮೇಲಾಟಕ್ಕೆ ವಿಜಯೇಂದ್ರ ಬ್ರೇಕ್ ಹಾಕಬೇಕು. ಮಧ್ಯಾಹ್ನ ಶಾಸಕರ ಜೊತೆ ವಿಜಯೇಂದ್ರ ಹೈ ಲೆವೆಲ್ ಮೀಟಿಂಗ್ ನೋಡಿ.